ಗಾಂಜಾ ಮಾರ್ತಿದ್ದ ಪಶ್ಚಿಮ ಬಂಗಾಳದ ಐವರಿಗೆ ಶಿವಮೊಗ್ಗ ಕೋರ್ಟ್ ಶಿಕ್ಷೆಯನ್ನ ಪ್ರಕಟಿಸಿದೆ. 4 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ಜೊತೆಗೆ 25,000 ದಂಡವನ್ನ ವಿಧಿಸಿ ಶಿವಮೊಗ್ಗ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದಿಂದ ಆದೇಶವನ್ನ ಹೊರಡಿಸಲಾಗಿದೆ. 2022ರ ಜುಲೈ 12ರಂದು ದಾಖಲಾಗಿದ್ದಂಥ ಪ್ರಕರಣ ಸದ್ಯ ಮಾದಕ ವಸ್ತು ಗಾಂಜಾ ಮಾರಾಟ ಪ್ರಕರಣದಲ್ಲಿ ಪಶ್ಚಿಮ ಬಂಗಾಳದ ಆರೋಪಿಗಳಾದ ಮಲ್ನಾದ್, ಅಶೋಕ್ ಮಂಡಲ್, ಇನ್ನು ಕ್ರೋಚ್ ಬಿಹಾರ್ನ ಶ್ರೀಭಾಷಾ ಸರ್ಕಾರ್, ಉತ್ತರ ಸಿಂಗಿಮರಿಯಾ ಅಮೃತ ಜೊತೆಯಲ್ಲಿ ಗೋಸಾಮಿ ಮರಿಯಾ ಸಂಕರ್, ಬ್ಯಾರಿಪ್ ಇತರನ್ನ ಕೂಡ ಈಗಾಗಲೇ ಶಿಕ್ಷೆಗೆ ಗುರಿಪಡಿಸಲಾಗಿದೆ. ದಂಡ ಕಟ್ಟಲು ವಿಫಲರಾದಲ್ಲಿ ಹೆಚ್ಚುವರಿ 6 ತಿಂಗಳ ಸಾಧಾರಣ ಕಾರಾಗೃಹ ಶಿಕ್ಷೆಗೂ ಕೂಡ ಇವರೀಗ ಆದೇಶವನ್ನ ನೀಡಲಾಗಿದೆ. ಟ್ರ್ಯಾಕ್ಟರ್ನಿಂದ ಕೆಳಗೆ ಬಿದ್ದು ಬಾಲಕ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಕೆರೆಕಟ್ಟೆಯ ಮೇಲೆ ಈ ಘಟನೆ ಆಗಿದೆ. ನಲಗುಟ್ಟಪಾಳ್ಯ ಗ್ರಾಮದ ಸರಿತಾ ಕೃಷ್ಣಪ್ಪ ದಂಪತಿಯ ಪುತ್ರ 16 ವರ್ಷದ ವೇಣುಗೋಪಾಲ್ ಸಾವನ್ನಪ್ಪಿದ್ದಾರೆ. ಇನ್ನು ಎಂಸ್ಯಾಂಡ್ ಸಾಗಿಸುತ್ತಿದ್ದಂಥ ಟ್ರ್ಯಾಕ್ಟರ್ ಮೇಲೆ ಬಾಲಕ ಕುಳಿತಿದ್ದ. ಅತಿ ವೇಗದ ಹಿನ್ನೆಲೆಯಲ್ಲಿ ಬಾಲಕ ಕೆಳಗೆ ಬಿದ್ದಿದ್ದು ಈ ವೇಳೆ ಟ್ರ್ಯಾಕ್ಟರ್ ಹರಿದು ಈ ಅವಘಡ ಸಂಭವಿಸಿದೆ. ಚಿಕ್ಕಬಳ್ಳಾಪುರದ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರಿಗೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ದೇವಸ್ಥಾನದ ಅರ್ಚಕ ಸ್ಥಳದಲ್ಲೇ ದಾರುಣ ಅಂತ್ಯವನ್ನ ಕಂಡಿದ್ದಾರೆ. ದಾವಣಗೆರೆ ತಾಲೂಕಿನ ಲಕ್ಕಮುತ್ತೇನಗಳೆ ಗ್ರಾಮದಲ್ಲಿ ಈ ಘಟನೆ ಆಗಿರುವುದು. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಘಟನೆ ನಡೆದಿದೆ. ಯರಗುಂಟಿ ಗ್ರಾಮದ ನಿವಾಸಿ 54 ವರ್ಷದ ಡಿಎನ್ ಬಾಲಸುಬ್ರಹ್ಮಣ್ಯಂ ಸ್ವಿಫ್ಟ್ ಕಾರ್ನಲ್ಲಿ ಬೆಂಗಳೂರಿಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಅಪಘಾತ ಆಗಿದೆ. ಅಪಘಾತದ ಬಳಿಕ ಅಪರಿಚಿತ ವಾಹನ ನಿಲ್ಲಿಸದೆ ಪರಾರಿಯಾಗಿದ್ದಾನೆ. ಇನ್ನು ಗಂಭೀರ ಗಾಯಗೊಂಡಿದ್ದಂಥ ಬಾಲಸುಬ್ರಹ್ಮಣ್ಯನ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಪ್ರಥಮ ಚಿಕಿತ್ಸೆ ನೀಡುವಂತ ವೇಳೆ ಕೊನೆಯುಸಿರನ್ನ ಎಳೆದಿದ್ದಾರೆ. ದಾವಣಗೆರೆ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಲಾಂಗ್ ಹಿಡಿದು ಪೋಸ್ಟ್ ಕೊಟ್ಟವನಿಗೆ ಪೊಲೀಸ್ ಅಧಿಕಾರಿಗಳು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಾಗನೂರು ಗ್ರಾಮದ ಯುವಕ ಲಾಂಗ್ ಅನ್ನ ಹಿಡಿದು ಹುಚ್ಚಾಟವನ್ನು ಮೆರೆದಿದ್ದ. 23 ವರ್ಷದ ಗಣೇಶ್ ರಮೇಶ್ ಚೋಗಲ ಎಂಬಾತ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಲಾಂಗ್ ಅನ್ನ ಹಿಡಿದುಕೊಂಡು ರೀಲ್ಸ್ ಅನ್ನ ಪೋಸ್ಟ್ ಮಾಡಿದ್ದ. ಗೂಂಡಾ ವರ್ತನೆ ತೋರಿದ ಯುವಕನಿಗೆ ಪೊಲೀಸರು ಶಾಕ್ ನೀಡಿದ್ದು ಅಥಣಿ ಠಾಣೆಗೆ ಕರೆಸಿ ಯುವಕನಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ವಿದ್ಯುತ್ ಶಾಕ್ನಿಂದ ಮೃತಪಟ್ಟಿದ್ದ ಕೋತಿಗೆ ಧಾರ್ಮಿಕ ವಿಧಿವಿಧಾನ ಮೂಲಕ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಎಲೆಕೊಡಗಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ವಿದ್ಯುತ್ ತಗುಲಿ ಮಂಗವೊಂದು ದಾರುಣವಾಗಿ ಸಾವನ್ನಪ್ಪಿತ್ತು. ಈ ವೇಳೆ ಗ್ರಾಮಸ್ಥರು ಹಿಂದೂ ಸಂಪ್ರದಾಯದಂತೆ ಮೃತ ಮಂಗಕ್ಕೆ ಸ್ನಾನ ಮಾಡಿಸಿದ್ದಾರೆ. ತಮಟೆ ವಾದ್ಯಗಳ ಮೂಲಕ ಮೃತ ಮಂಗನ ಅಂತಿಮ ಯಾತ್ರೆಯನ್ನು ಮಾಡಿದ್ರು. ಅಂತಿಮ ಯಾತ್ರೆಯಲ್ಲಿ ಮಹಿಳೆಯರು, ಪುರುಷರು, ಗ್ರಾಮಸ್ಥರೆಲ್ಲರೂ ಕೂಡ ಭಾಗಿಯಾಗಿದ್ರು. ಬಳಿಕ ಸಂಪ್ರದಾಯದಂತೆ ಗುಂಡಿಯನ್ನು ಅಗೆದು ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ರು. ಇನ್ನು ಆದನಗೌಡ ಹಾಗೂ ವೀರಭದ್ರಪ್ಪ ಅನ್ನೋರ ನೇತೃತ್ವದಲ್ಲಿ ದೈವಿ ಸ್ವರೂಪ ಮಂಗನಿಗೆ ಧಾರ್ಮಿಕ ಪದ್ಧತಿಯಂತೆ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ. ಭೋಗ್ಯ ಭಾರತರ ಪೋಚಂದ ಭೋಗಿರುವ ಶಂಕರಲಿಂಗ ನಾನಾ ವಿಧಾನ ಕನ್ನಡ. ಮಂಗಳೂರಿನಲ್ಲಿ ಕಾಡಾನೆ ದಾಳಿಗೆ ಓರ್ವ ಬಲಿಯಾಗಿದ್ದಾನೆ. ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಗ್ರಾಮದ ಒಳಗೆ ಕಾಡಾನೆ ಏಕಾಏಕಿಯಾಗಿ ಎಂಟ್ರಿ ಕೊಟ್ಟಿತ್ತು. ಇನ್ನು ಸೌತಡ್ಕ ಗೋಶಾಲೆಯ ಆನೆಯನ್ನ ಓಡಿಸಲು ಬಾಲಕೃಷ್ಣ ಶೆಟ್ಟಿ ಮುಂದಾಗಿದ್ದ. ಆದರೆ ರೊಚ್ಚಿಗೆದ್ದಿದ್ದಂಥ ಆನೆ ಬಾಲಕೃಷ್ಣ ಶೆಟ್ಟಿಯನ್ನ ತುಳಿದು ಹಾಕಿದೆ. ಇನ್ನು ಆ ತುಳಿತಕ್ಕೆ ಸ್ಥಳದಲ್ಲೇ ಆತ ಸಾವನ್ನಪ್ಪಿದ್ದಾರೆ. ಶಕ್ತಿ ದೇವತೆ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಮಹೋತ್ಸವವು ಧಾರ್ಮಿಕ ಚಾಮುಂಡಿ ಬೆಟ್ಟದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಆಷಾಢ ಮಾಸದ ರೇವತಿ ನಕ್ಷತ್ರದ ದಿನ ಚಾಮುಂಡಿ ತಾಯಿಯ ವರ್ಧಂತಿ ಮಹೋತ್ಸವ ಸಂಪನ್ನಗೊಂಡಿದೆ. ಚಿನ್ನದ ಪಲ್ಲಕ್ಕಿಯಲ್ಲಿ ದೇವಿ ಮೂರ್ತಿಯನ್ನ ಕೂರಿಸಿ ದೇಗುಲದ ಸುತ್ತ ಭರ್ಜರಿಯಾಗಿ ಮೆರವಣಿಗೆಯನ್ನ ಮಾಡಲಾಯಿತು.
ತಾಯಿ ಚಾಮುಂಡೇಶ್ವರಿ ದೇವಿಗೆ ಮೈಸೂರು ರಾಜಮನೆತನದಿಂದ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಚಿನ್ನದ ಪಲ್ಲಕ್ಕಿಯ ಮಹೋತ್ಸವದಲ್ಲಿ ಪ್ರಮೋದ ದೇವಿ ಒಡೆಯರ್, ಸಂಸದ ಯದುವೀರ್ ಒಡೆಯರ್ ಸೇರಿದಂತೆ ರಾಜಮನೆತನದ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ರು. ಇಂದು ರಾತ್ರಿ 8:30ಕ್ಕೆ ದರ್ಬಾರ್ ಉತ್ಸವ ನಡೆಯಲಿದ್ದು ರಾತ್ರಿ 10 ಗಂಟೆಯವರೆಗೆ ತಾಯಿಯ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಮೇಲುಕೋಟೆಯಲ್ಲಿ ಕೃಷ್ಣರಾಜಮುಡಿ ಕಿರೀಟಧಾರಣೆ ಮಹೋತ್ಸವ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿದೆ. ತುಂತುರು ಮಳೆಯ ನಡುವೆಯೂ ಕೂಡ ಭವ್ಯ ಪುಷ್ಪಹಾರದ ಅಲಂಕಾರದಲ್ಲಿ ಕೃಷ್ಣರಾಜಮುಡಿ ಉತ್ಸವವನ್ನು ಸಂಪನ್ನ ಮಾಡಲಾಗಿದೆ. ವಜ್ರ ಖಚಿತ ಕಿರೀಟದಲ್ಲಿ ಕಂಗೊಳಿಸಿದಂತ ಚೆಲುವ ನಾರಾಯಣ ಸ್ವಾಮಿ ದರ್ಶನವನ್ನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಡೆದಿದ್ರು. ಇನ್ನು ಮೇಲುಕೋಟೆಯ ರಾಜಬೀದಿಯಲ್ಲಿ ಶ್ರೀದೇವಿ ಭೂದೇವಿಯವರ ಸಮೇತ ಗರುಡಾರೂಢ ನಾದ ಚೆಲುವ ನಾರಾಯಣ ಸ್ವಾಮಿಯ ಮೆರವಣಿಗೆಯನ್ನ ನಡೆಸಲಾಯಿತು. ಕೋಲಾರಮ್ಮ ತಾಯಿ ಜನ್ಮದಿನದ ಪ್ರಯುಕ್ತ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಕೋಲಾರ ಜಿಲ್ಲೆಯಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಪುರಾತನ ಕೋಲಾರಮ್ಮ ದೇವಸ್ಥಾನ ಇಂದು ಹೂವು ತಳಿರು ತೋರಣಗಳಿಂದ ಸಿಂಗಾರಗೊಂಡಿತ್ತು. ಇಂದು ಬೆಳಗ್ಗೆಯಿಂದಲೂ ಕೂಡ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಕೋಲಾರಮ್ಮ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಕೋಲಾರ ನಗರ ದೇವತೆಯಾಗಿರುವಂತಹ ಕೋಲಾರಮ್ಮ ತಾಯಿ ಚಾಮುಂಡೇಶ್ವರಿ ಪ್ರತಿರೂಪವಾಗಿ ನೆಲೆಸಿದ್ದಾಳೆ. ಇಲ್ಲಿ ದೇವಿಯ ಮೂರ್ತಿಯನ್ನ ನೇರವಾಗಿ ನೋಡೋದಕ್ಕೆ ಅವಕಾಶ ಇಲ್ಲ. ದೇವಿಯ ರೂಪವು ಅತ್ಯಂತ ಭಯಾನಕ ಹಾಗೂ ಉಗ್ರವಾಗಿರುವಂತಹ ಹಿನ್ನೆಲೆಯಲ್ಲಿ ಕನ್ನಡಿಯ ಮೂಲಕ ತಾಯಿಯ ಪ್ರತಿಬಿಂಬವನ್ನ ನೋಡುವುದಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಚಿತ್ರದುರ್ಗದ ಕಡ್ಲೆಗುದ್ದು ಗ್ರಾಮದ ಬಳಿ ಅರಣ್ಯ ಇಲಾಖೆ ಇಟ್ಟಿದ್ದಂತ ಬೋನಿಗೆ ಚಿರತೆ ಸೆರೆ ಸಿಕ್ಕಿದೆ. ಕಳೆದ 1 ವಾರದಿಂದ ಗ್ರಾಮದ ಬಳಿ ಉಪಟಳವನ್ನ ನೀಡ್ತಾ ಇದ್ದ ಚಿರತೆ ಈಗ ಕೊನೆಗೂ ಕೂಡ ಬೋನ್ ಒಳಗೆ ಬಿದ್ದಿದೆ. ಇನ್ನು ಅದಾದ ಮೇಲೆ ಗರ್ಜನೆ ಮಾಡ್ತಿರುವಂತಹ ದೃಶ್ಯ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಚಿರತೆಯನ್ನ ಆಡು ಮರೇಶ್ವರ ಕಿರು ಮೃಗಾಲಯಕ್ಕೆ ಸದ್ಯ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಿದೆ. ಅರಣ್ಯ ಇಲಾಖೆಯ RFO ವಸಂತಕುಮಾರ್ ನೇತೃತ್ವದಲ್ಲಿ ಚಿರತೆ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.